ಶುಭ ವಿವಾಹ, ಅರುಂಧತಿ ಧಾರಾವಾಹಿ, ಗುಪ್ತಗಾಮಿನಿ, ಅಶ್ವಿನಿ ನಕ್ಷತ್ರ, ಜೋಡಿ ಹಕ್ಕಿ, ಹೀಗೆ ಸಾಕಷ್ಟು ಹಿಟ್ ಧಾರಾವಾಹಿಗಳನ್ನ ನೀಡಿದ್ದೀರಾ. ಈಗ ಲೈಫ್ ಹೇಗಿದೆ ಸರ್? ಚೆನ್ನಾಗಿದೆ, ಲೈಫ್ ಚೆನ್ನಾಗಿದೆ. ಅಂದರೆ ಟಿ ವಿ ಕ್ಷೇತ್ರದಲ್ಲಿ ದಿನನಿತ್ಯ ಹೊಸ ಹೊಸ ಬೆಳವಣಿಗೆಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಹೊಂದಿಕೊಂಡು ನಾವು ಮುಂದುವರಿತಾ ಇರಬೇಕಾಗತ್ತೆ. ಜನ್ರೇಷನ್ ಚೇಂಜ್ ಆಗ್ತಿದ್ದಾಗೇ ಡಿಜಿಟಲ್ ಈಗ ಯುಗ ಆಗಿಬಿಟ್ಟಿದೆ. ಈಗ AI ಬಂದಿದೆ, ಕಾಂಪಿಟೇಷನ್ ಜಾಸ್ತಿ ಇದೆ ಮೇಡಮ್. ಹಾಗಾಗಿ ಜಾಸ್ತಿ ಕೆಲಸ ಮಾಡಬೇಕಾಗಿದೆ. ಈಗ ಗುಪ್ತಗಾಮಿನಿ ಧಾರಾವಾಹಿ ತಗೊಂಡ್ರೆ ಎಷ್ಟು ವರ್ಷ ಆಯಿತು ಆ ಧಾರಾವಾಹಿ ಬಂದು. ಆ ಧಾರಾವಾಹಿ ಸೀನ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಕಾಸ್ಟ್ಯೂಮ್ ಇಂದ ಈಗಲೂ ಕೂಡ ವೀಕ್ಷಕರು ನೆನ್ಪಿಟ್ಕೊಂಡಿದ್ದಾರೆ. ಅಂದ್ರೆ ಅಷ್ಟು ಜನರು ವೈಯಕ್ತಿಕವಾಗಿ ತಗೊಳ್ತಾರೆ. ಖಂಡಿತ. ಇದು ಎಷ್ಟು ಭಯ ಹುಡ್ಸುತ್ತೆ ಅಥವಾ ಏನ್ ಕತೆ ಅಂತ? ಅಂದರೆ ಧಾರಾವಾಹಿಯ ಕತೆ ಅದ್ಭುತವಾಗಿದ್ದಾಗ ಆಮೇಲೆ ಜನಕ್ಕೆ ಏನಾಗುತ್ತೆ, ಅದು ನಮ್ಮ ಮನೆಯಲ್ಲೋ ಅಕ್ಕಪಕ್ಕದ ಮನೆಯಲ್ಲೋ ನಮ್ಮ ಊರಲ್ಲೋ ನಡೆದ ಘಟನೆಗಳನ್ನು ಮೆಲುಕು ಹಾಕ್ತಾ ಇರುತ್ತೆ. ಆಗ ಕತೆ ನಮ್ಮದು, ನಮ್ಮ ಹತ್ರದವರು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಆಮೇಲೆ ಅಲ್ಲಿ ಮಾರಲ್ ಇದ್ದಾಗ ಅದನ್ನು ತಿಳ್ಕೊಂಡು ನಮ್ಮ ಲೈಫನ್ನು ನಾವು ಹೇಗೆ ಚೇಂಜಸ್ ಮಾಡ್ಕೊಂಡು ಬದುಕ್ಬೋದು ಅನ್ನೋದಕ್ಕೂ ಕೂಡ ಅದನ್ನು ಇಷ್ಟಪಡ್ತಾರೆ. ಗುಪ್ತಗಾಮಿನಿಯಲ್ಲಿ ತೇಜಸ್ವಿ ಅನ್ನೋ ಪಾತ್ರ, ಆಮೇಲೆ ಭಾವನಾ ಅನ್ನೋ ಪಾತ್ರ, ಆಮೇಲೆ ಅಶೋಕ್ ಅವ್ರು ಮಾಡಿರೋ ಚಿದಾನಂದ ಪಾತ್ರ, ಪವಿತ್ರ ಲೋಕೇಶ್, ಮಲ್ಲಿಕಾ ಪ್ರಸಾದ್, ಆಮೇಲೆ ಸುಂದರ್ಶ್ರೀ ಅವ್ರು ಮಾಡಿರುವಂಥ ಅಜ್ಜಿ ಪಾತ್ರ, ಮಂಜುನಾಥ್ ಹೆಗ್ಡೆ ಅವರ ಶ್ರೀನಿವಾಸ್ ಪಾತ್ರ. ನಂಗೆ ನೋಡಿ ಅದು ಮಾಡಿಬಿಟ್ಟು 20 ವರ್ಷ ಅಂದರೆ ನಂದು ಸ್ಟಾರ್ಟಿಂಗ್ ಜರ್ನಿ ಅದು. ಇವತ್ತಿಗೂ ನಂಗೆ ಅದು ನೆನಪಿದೆ. ಆಮೇಲೆ ಕತೆನೂ ಅಷ್ಟೇ. ಅವಳು ಫಸ್ಟ್ ಸೀನು ವೆಡ್ಡಿಂಗ್ ಆ್ಯನಿವರ್ಸರಿ ನಡೀತಾ ಇರುತ್ತೆ. ಪವಿತ್ರ ಲೋಕೇಶ್ ರೇಣುಕ ಅನ್ನೋ ಕ್ಯಾರೆಕ್ಟ್ರು ವೆಡ್ಡಿಂಗ್ ಆ್ಯನಿವರ್ಸರಿ ನಡೀತಾ ಇರುತ್ತೆ. ಆಸ್ಪತ್ರೆಯಿಂದ ಫೋನ್ ಬರುತ್ತೆ. ಸೀರಿಯಸ್ ಆಗಿ ಬಂದುಬಿಡ್ತಾಳೆ. ನೋಡಿದ್ರಲ್ಲಿ ತಂಗಿ ಅನ್ನೋದು ರಿವೀಲ್ ಆಗುತ್ತೆ. ಅಕ್ಕ, ನಾನು ಸಾಯ್ತಾ ಇದ್ದೀನಿ, ಬಟ್ ಒಂದು ಸತ್ಯನ ಮುಚ್ಚಿಟ್ಟಿದ್ದೀನಿ, ನಾನು ಹೇಳಬೇಕು, ಹೇಳು, ನೀ ಕೋಪ ಮಾಡ್ಕೋಬಾರ್ದು, ಹೇಳು. ನನ್ನ ಮಗಳಿಗೆ ಅಪ್ಪ ಯಾರು ಅಂತ ಕೇಳ್ತಾ ಇದ್ದೀಯಲ್ಲ, ಬೇರೆ ಯಾರೂ ಅಲ್ಲ, ನಿನ್ನ ಗಂಡನೇ ನನ್ನ ಅಪ್ಪ ಅಂತಾಳೆ. ಅಕ್ಕನಿಗೆ ಶಾಕು. ಫಸ್ಟ್ ಎಪಿಸೋಡಲ್ಲಿ ಅಕ್ಕನಿಗೆ ಶಾಕು. ಇವಳು ಸಾಯ್ತೀನಿ ಅಂದವಳು ಸಾಯೋದೇ ಇಲ್ಲ. ಅಲ್ಲಿಂದ ಕತೆ ಶುರುವಾಯಿತು. ಓಕೆ. ಈ ಥರದಲ್ಲಿ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿ 1300-400 ಎಪಿಸೋಡ್ಗಳ ಕಾಲ. ಆಮೇಲೆ ಸೀನಿಯರ್ ಆರ್ಟಿಸ್ಟ್ ಇದ್ದರು, ಜೂನಿಯರ್ ಆರ್ಟಿಸ್ಟ್ಗಳಂದರೆ ಅಂದರೆ ಹೊಸ ಆರ್ಟಿಸ್ಟ್ಗಳಿದ್ದರು. ಈ ಸೀನಿಯರಿಂದ ಜೂನಿಯರ್ಗಳು ಕಲಿತರು ಇವತ್ತು ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿಯಲ್ಲಿದ್ದಾರೆ ಅವರು.